ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಕಲಾವಿದ ಅತ್ಯಂತ ಪೀಕ್‌ನಲ್ಲಿದ್ದಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಗಿಲ್ಲಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ನ್ನ ಗೆದ್ದ ಬಳಿಕ ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಗಿಲ್ಲಿ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಹೌದು, ಕನಕಪುರದಲ್ಲಿ ನಡೆದಂತಹ ಕನಕೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಗಿಲ್ಲಿ ನಟ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದ ಒಂದು ಪ್ರಮುಖ ಆಕರ್ಷಣೆ ಎಂದ್ರೆ ನಿರೂಪಕಿ ಅನುಶ್ರೀಯವರನ್ನ ವೇದಿಕೆಯ ಮೇಲೆ ಬಿಗ್ ಬಾಸ್ ವಿನಾದ ನಂತರದಲ್ಲಿ ನೇರವಾಗಿ ಗಿಲ್ಲಿ ನಟ ಮುಖಾಮುಖಿಯಾಗಿದ್ದು. ಇನ್ನು ವೇದಿಕೆಯ ಮೇಲೆ ಅನುಶ್ರೀ ಅವರನ್ನ ನೋಡ್ತಾ ಇದ್ದ ಹಾಗೆ ಗಿಲ್ಲಿ ನಟ ಅನುಶ್ರೀ ಅವರ ಕಾಲಿಗೆ ಬಿದ್ದು ಅಕ್ಕ ನನ್ನ ಗಾಡ್ ಮದರ್ ಅಂತ ಹೇಳ್ತಾರೆ. ಈ ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ಈ ಹಿಂದೆ ಖಾಸಗಿ ವಾಹಿನಿಯ ಅನೇಕ ರಿಯಾಲಿಟಿ ಶೋಗಳಲ್ಲಿ ಅನುಶ್ರೀ ಅವರು ಆಂಕರ್ ಆಗಿದ್ರೆ ಗಿಲ್ಲಿಯವರು ಆ ಶೋಗಳಲ್ಲಿ ಸ್ಪರ್ಧಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅದರಲ್ಲೂ ಗಿಲ್ಲಿ ಮತ್ತು ಅನುಶ್ರೀ ಅವರ ನಡುವೆ ಒಳ್ಳೆ ಬಾಂಡಿಂಗ್ ಇದೆ. ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಮತ್ತು ಆಂಕರ್ ಅನುಶ್ರೀ ಅವರ ವೈಬ್ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು. ಗಿಲ್ಲಿ ಮಾಡೋ ತರಲೆಗಳು, ಅನುಶ್ರೀ ಅವರ ಚಿನುಕುರುಳಿ ಮಾತುಗಳು ನೋಡುಗರಿಗೆ ಸಖತ್ ಎಂಟರ್ಟೈನ್ ಮಾಡ್ತಿತ್ತು. ಇದೀಗ ಗಿಲ್ಲಿ ನಟ ವೇದಿಕೆ ಮೇಲೆ ಅನುಶ್ರೀ ಅವರನ್ನ ಭೇಟಿ ಆಗ್ತಾ ಇದ್ದ ಹಾಗೆ ಒಂದಷ್ಟು ವಿಚಾರಗಳನ್ನ ಮನಸ್ತುಂಬಿ ಅನುಶ್ರೀ ಅವರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈ ವೇಳೆ ನಾನು ಸ್ಟೇಜ್ ಮೇಲೆ ಸ್ವಲ್ಪ ವೀಕ್, ಅನುಶ್ರೀ ಅಕ್ಕನ ಜೊತೆಗಿದ್ದರೆ ಸಖತ್ ಪೀಕು ಅಂತ ತಮ್ಮ ಡೈಲಾಗ್ ಮೂಲಕ ಗಿಲ್ಲಿ ನಟ ಮಾತು ಶುರು ಮಾಡ್ತಾರೆ. ಎಲ್ರಿಗೂ ಗಾಡ್ ಫಾದರ್ ಅಂತ ಇರ್ತಾರೆ, ಆದ್ರೆ ನನಗೆ ಗಾಡ್ ಮದರ್ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿಯವರೆಗೂ ಬರೋದಕ್ಕೆ, ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಕಾರಣ ಯಾರಾದ್ರೂ ಒಬ್ರು ನನ್ನ ಮೈಂಡ್ಗೆ ಬರೋದು ಅಂತಂದ್ರೆ ಅದು ನಮ್ಮ ಅನುಶ್ರೀ ಅವರು. ಯಾಕಂದ್ರೆ ಅವರು ನನ್ನನ್ನ ಕರೆದು ಮಾತನಾಡಿಸಿ ಕಾಲೆಳೆದು ಕಾಮಿಡಿ ಮಾಡಿ ಇವತ್ತು ಇಷ್ಟು ಜನರ ಸಂಪಾದನೆ ಮಾಡುವ ಹಾಗೆ ಮಾಡಿದೆ ಅಂತ ಹೇಳಿ ಅನುಶ್ರೀ ಅವರಿಗೆ ಹೃದಯ ತುಂಬಿ ಧನ್ಯವಾದವನ್ನ ತಿಳಿಸಿದ್ದಾರೆ ಗಿಲ್ಲಿ ನಟ. ಇನ್ನು ಅನುಶ್ರೀ ಅವರು ಕೂಡ ಗಿಲ್ಲಿ ನಟ ಅವರಿಗೆ ಶುಭ ಹಾರೈಸಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಮಾತನ್ನ ನೆನಪಿಸಿಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗಿಲ್ಲಿ ಮತ್ತು ಜನರು ಹಾಕಿರುವ ಓಟ್ಗಳಿಂದ ಅಂತ ಅನುಶ್ರೀ ಅವರು ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದಿದ್ದನ್ನ ವೇದಿಕೆಯ ಮೇಲೆ ಸಂಭ್ರಮಿಸಿದ್ದಾರೆ.